ಲ್ಯಾಂಪ್ಸ್ ಎಲ್ಲ ಹಾಕ್ತಿರಲ್ವಾ, ಅವಾಗಿನ ಕಾಲದಲ್ಲಿ ಲ್ಯಾಂಪ್ಸ್ ಹಿಂಗಿತ್ತು ನೋಡಿ. ಇಲ್ಲಿ ಬೀದಿ ದೀಪ ಹಚ್ಚಿ ಇಡ್ತಾ ಇದ್ರು, ಇಲ್ಲಿ ಬಂದು ಓದ್ತಾ ಇದ್ರು. ಇವಾಗೆಲ್ಲ ಎಲ್ಲ ಮೇಲ್ಗಡೆ ನೋಡು, ಇವಾಗೆಲ್ಲ ಸ್ಟ್ರೀಟ್ ಲೈಟ್ ಬಂದ್ಬಿಟ್ಟಿದ್ದಾವೆ, ಮೇಲೆ ಸ್ಟ್ರೀಟ್ ಲೈಟ್ಸ್ ಇದಾವೆ ಇವಾಗೆಲ್ಲ. ಹೌದಾ, ಅವಾಗಿನ ಕಾಲದಲ್ಲಿ ಇದೇ ಥರ ಲ್ಯಾಂಪ್ ದೀಪ ಆಯಿತು. ಇವಾಗೆಲ್ಲ ನಿಮಗೆ ಸೀದಾ ಬೋರ್ವೆಲ್ ವಾಟರ್ ಎಲ್ಲ ಬರುತ್ತಲ್ವಾ, ಅವಾಗೆಲ್ಲ ಟಂಪಲ್ ಬರ್ತಾ ಇತ್ತು ನೀರು ನೋಡ್ರಿ. ನೀರೆಲ್ಲ ತಗೊಂಡು ಮನೇಲಿ ಹೋಯ್ತಾ ಇದ್ರು. ನೋಡಿ ಆ ಟಂಪಲ್ ನೀರು ಬರ್ತಾ ಇತ್ತು. ಸಾಲ್ಟ್ ವಾಟರ್ ಒಂದ್ ಸೈಡು, ಸ್ವೀಟ್ ವಾಟರ್ ಒಂದ್ ಸೈಡ್. ಬನ್ನಿ ಇವಾಗ ಮನೆ ಒಳಗಡೆ ಹೋಗೋಣ, ಬನ್ನಿ ಎಲ್ಲರೂ ಬನ್ನಿ. ಫಸ್ಟ್ ನೋಡಿ ಡೋರ್ ನೋಡಿ ಹೆಂಗಿದೆ ಇವಾಗಿನ ಮನೆ. ಇವಾಗಿನ ಮನೆಗಳೆಲ್ಲ ಬರೀ 1 ಇಂಚ್ ಡೋರ್ಗಳು ಇರ್ತವೆ. ಈ ಹಳೆ ಕಾಲದ ಮನೆಗಳು ನೋಡಿ, ಡಿಸೈನ್ ನೋಡಿ ಎಷ್ಟು ದಪ್ಪ ಇದೆ ಡೋರ್ಸ್ ಎಲ್ಲ. ಸೌಂಡ್ ಹೆಂಗ್ ಬರುತ್ತೆ ನೋಡಿ ಇವಾಗ. ನೋಡಿ ಫೋಟೋಸ್ ನೋಡಿ ಎಷ್ಟಿದಾವೆ ಮೇಲ್ಗಡೆ ನೋಡಿ. ಯಾವ ದೇವ್ರ ಫೋಟೋಸ್ ಇದಾವೆ? ಫಸ್ಟ್ ಫೋಟೋ ಯಾವುದು? ಇದ್ರಂದ್ರೆ ಇದು ಒಳ್ಳು ಅಂತ ನೋಡಿ, ಒಳ್ಳೆಲ್ಲ ಹಾಕ್ಬಿಟ್ಟು ಕೊಡ್ತಾ ಇದ್ರು. ಅವ್ರು ಏನಾರು ಫ್ಲೋರ್ ಮಾಡ್ಬೇಕಂದ್ರೆ, ಇವಾಗೆಲ್ಲ ನೀವೆಲ್ಲ ಫ್ಲೋರ್ ಮಿಲ್ಗೆ ಹೋಗ್ತಿರಲ್ವಾ, ಅವರು ಒಳ್ಳೆಲ್ಲ ಹಾಕಿ ಕೊಡ್ತಾ ಇದ್ರು ನೋಡಿ. ಇದು ಬಾನಿ ಅಂತ, ನೀರ್ ಸ್ಟೋರೇಜ್ ಮಾಡೋದು. ನೀವು ಮೇಲ್ಗಡೆ ಸಿಂಟ್ಯಾಕ್ಸ್ ತರ ಮಾಡ್ತಿರಲ್ಲ, ಅವಾಗ ಬಾನಿ ತರ ಇತ್ತು. ಇದು ನೀರ್ ಸ್ಟೋರೇಜ್ ಮಾಡೋದು. ಮತ್ತೆ ಇನ್ನೊಂದು ನಿಮಗೆ ತೋರಿಸ್ತೀನಿ ನೋಡಿ, ನೀವು ಈಗಿನ ಕಾಲದಲ್ಲೆಲ್ಲ ನೋಡಿಲ್ಲ. ಅಂಡರ್ ಅಗೇವು ಅಂದ್ರೆ ಇವಾಗೆಲ್ಲ ನೀವು ಸ್ಟೋರ್ ರೂಮ್ ಅಂತ ಎಲ್ಲ ಕಾಳು ಧಾನ್ಯಗಳನ್ನೆಲ್ಲ ಇಡ್ತಿರಲ್ವಾ, ಮುಂಚೆ ಎಲ್ಲ ಈ ಅಗೇವಲ್ಲಿ ಇಡ್ತಾ ಇದ್ರು. ಇದು ಎಷ್ಟೋ ದಿವಸ ಆದ್ರೂ ಒಂದು ಹುಳ ಎಲ್ಲ ಹತ್ತಾ ಇದ್ದಿಲ್ಲ ಇದ್ರೊಳಗಡೆ ಇಟ್ರೆ. ಇದು ಅಗೇವ್ ಅಂತಾರೆ. ಇವಾಗೆಲ್ಲ ಒಳಗಡೆ ಹೋಗೋಣ ಬನ್ನಿ. ಬನ್ನಿ ಇವಾಗ ಬಾತ್ರೂಮಿಗೆ ಹೋಗೋಣ ಬನ್ನಿ. ನೋಡಿ ಮುಂಚಿನ ಕಾಲದಲ್ಲಿ ಬಾತ್ರೂಮ್ ಯಾವ ತರ ಇಷ್ಟ ಅಂತ. ಇದು ಗಚ್ಚು, ಸ್ವಿಮ್ಮಿಂಗ್ ಪೂಲ್ ಅಲ್ಲಪ್ಪ, ಗಚ್ಚು. ಏನ್ ಹೇಳಿದು? ಇದು ಅಂಡೇವು ನೋಡಿ. ಇಲ್ಲೆಲ್ಲ ನೀರ್ ಸ್ಟೋರೇಜ್ ಮಾಡ್ಬೋದು. ಇವಾಗೆಲ್ಲ ಗೀಜರ್ ತರ ಯೂಸ್ ಮಾಡ್ತಿರಲ್ವಾ, ಇಲ್ಲಿ ಒಲೆಯಲ್ಲೆಲ್ಲ ನೀವು ಕಟ್ಟಿಗೆ ಎಲ್ಲ ಹಾಕಿದ್ರೆ ಅದು ಉರ್ದ್ಬಿಟ್ಟು ಬಿಸಿ ನೀರು ಬರುತ್ತೆ ಇದರಲ್ಲಿ, ಗೊತ್ತಾಯ್ತಾ? ಇದು ಹಾಟ್ ವಾಟರ್ ಬರುತ್ತೆ ಇಲ್ಲಿ. ಬನ್ನಿ. ಬಾತ್ರೂಮ್ ಅಲ್ಲಿ ನಾವು ಸನ್ ರೂಫ್ ಮಾಡಿದೀವಿ. ಇವಾಗಿನ ಕಾಲದಲ್ಲೆಲ್ಲ ಕಾರಲ್ಲಿ ಸನ್ ರೂಫ್ ಎಲ್ಲ ಬೇಕಂತಾರಲ್ವಾ, ಇದಕ್ಕೆ ನಾವು ಗವಾಕ್ಸಿ ಅಂತೀವಿ. ಏನಂತೀವಿ? ಅದಕ್ಕೆ ಒಂದು ಸ್ಲೋಗನ್ ಇದೆ, ಬಂದೆ ಗವಾಕ್ಸಿ ಅಂತ. ನೆಕ್ಸ್ಟ್ ಇವಾಗ ರೂಮಿಗೆ ಹೋಗೋಣ. ಇವಾಗೇನು ರೂಮ್ ಅಂತಿರಲ್ವಾ, ಆಗಿನ ಕಾಲದಲ್ಲಿ ಕೋಣೆ ಅಂತ ಹೇಳ್ತಾ ಇದ್ರು ಇದಕ್ಕೆ. ಏನಂತಾರೆ? ಎಸ್, ಕೋಣೆ. ಇದು ಕಬಾರ್ಡ್. ನೀವೇನ್ ಇವಾಗ ಏನ್ ಹೇಳ್ತೀರಾ ಇವಾಗ ನೀವು? ವಾರ್ಡ್ರೋಬ್ ಬಂದಿರಲ್ವಾ, ಅವಾಗ ಕಬಾರ್ಡು ಮತ್ತೆ ಕೋಣೆ ಅಂತ ಇದ್ರು ಅದಕ್ಕೆ, ಗೊತ್ತಾಯ್ತಾ? ನೋಡಿ ಅವಾಗ ಇವಾಗೆಲ್ಲ ಮಾರ್ಬಲ್ಸ್ ಟೈಲ್ಸ್ ಹಾಕ್ಸಿರ್ತಾರೆ. ಇವಾಗ ನೋಡಿ ಇಲ್ಲೆಲ್ಲ ಕರೆ ಬಂದಿದೆ, ಎಲ್ಲ ಫ್ಲೋರ್ ಎಲ್ಲ ಬಹಳ ತಂಪು ಇರುತ್ತೆ. ಇದು ಯಾವುದೇ ಬೇಸಿಗೆಗಾಲದಲ್ಲಿ ಇದ್ರೂನು ಹೋಗೋದು. ಪಟ್ಸಾಲೆ ಅಂದ್ರೆ ಈಗಿನ ಮನೆಗಳ ಹಾಲ್. ಪಟ್ಸಾಲೆಗೆ ಹೋಗೋದು ಇವಾಗ. ಆಲ್ರೆಡಿ ಪಟ್ಸಾಲೆಯಲ್ಲಿ ಇದಾರೆ. ಇದು ನೋಡಿ ಪಟ್ಸಾಲೆ ಎಷ್ಟು ದೊಡ್ಡದಿದೆ ನೋಡಿ. 3 ಅಂಕಣದ ಪಟ್ಸಾಲೆ ಇದೆ. ಇಲ್ಲೊಂದ್ ಅಂಕಣ, ಅಲ್ಲೊಂದ್ ಅಂಕಣ, ಲಾಸ್ಟಿಗೆ ಒಂದ್ ಅಂಕಣ. ಡಿಸೈನ್ ನೋಡಿ ಮೇಲ್ಗಡೆ ನೋಡಿ, ಫ್ಲೋರ್ ಎಲ್ಲ ಇವಾಗ ಇರುತ್ತಲ್ವಾ. ಇದು ಗಂಧದ ಕಟ್ಟಿಗೆ ಅಂತ ಅನ್ಕೋಬೇಡಿ, ಇದು ರಕ್ತ ಚಂದನ ತರ ಎಲ್ಲ ಅನ್ಕೋಬೇಡಿ. ಇದು ಕಟ್ಟಿಗೆ ಅಷ್ಟೇ, ಇದು ಜಾಲಿ ಕಟ್ಟಿಗೆ ತರ. ಇದು ಚೀಕೂಟ ಜಾಲಿ ಕಟ್ಟಿಗೆ. ಇದು 65 ವರ್ಷ ಆಯ್ತು ನೋಡಿ. ಎಷ್ಟು ಡಿಸೈನ್ ಇದೆ. 65 ವರ್ಷದಿಂದನೇ ಈ ತರ ಡಿಸೈನ್ ಮಾಡಿದ್ರು ಕಂಬಕ್ಕೆಲ್ಲ. ಕೆಳಗಡೆ ಎಲ್ಲ ಮಾರ್ಬಲ್ಸ್ ಹಾಕ್ತೀರಾ. ಇವಾಗ ನೋಡಿ ಕಾಡು ಬಂಡೆ ಇದೆ, ಕರೆ ಬಂಡೆ ಇದೆ. ಎಷ್ಟು ತಂಪು ಇರುತ್ತೆ ಇದು ಬೇಸಿಗೆಗಾಲದಲ್ಲೆಲ್ಲ. ಮೇಲ್ಗಡೆ ಫ್ಲೋರ್ ನೋಡಿ, ತೀರಿಂದ ಆಗಿರೋದು ಇದೆಲ್ಲ ಫ್ಲೋರ್, ಕಟ್ಟಿಗೆಯಿಂದ. ಎಷ್ಟು ತಂಪು ಇರುತ್ತೆ ಬೇಸಿಗೆಗಾಲದಲ್ಲೆಲ್ಲ. ಇವಾಗ ನೆಕ್ಸ್ಟ್ ಎಷ್ಟು ಫೋಟೋಸ್ ಹಾಕಿದ್ದಾರೆ ನೋಡಿ. ಫಸ್ಟ್ ಎಲ್ಲ ಯಾವ ಫೋಟೋ ಹಾಕಿದ್ದಾರೆ ನೋಡಿ, ಹೇಳಿ. ಫಸ್ಟ್ ಫೋಟೋ ಯಾವ್ದು? ಸೆಕೆಂಡ್ ಫೋಟೋ, ಮೂರನೇ ಫೋಟೋ, ಮುಂದೆ ನಾರಾಯಣ.
ಇದಿದ್ರೆ ಬಹಳ ಫಿಟ್ ಇರುತ್ತೆ, ಯಾರು ಡೋರ್ ತೆಗಿಯಕ್ ಆಗೋದೇ ಇಲ್ಲ. ಹಿಂಗ್ ತೆಗೆದ್ಬಿಟ್ಟು ಈ ತರ ತೆಗಿಯೋದು. ಇವಾಗ ಇಟ್ಲಿ ಕಡೆ ಹೋಗೋದು ಅನ್ನೋದು ಇದಕ್ಕೆ ಬಾಲ್ಕನಿ ಅಂತಾರಲ್ಲ. ಇವಾಗ ಇದನ್ನ ನೋಡ್ಬಿಟ್ಟು ಇನ್ಸ್ಪೈರ್ ಆಗಿ ಸಾಂಗ್ ಬರ್ದಿರೋದು. ಬನ್ನಿ, ಯಾವ ಸಾಂಗು? ಇಟ್ಲಿ ಕಡೆ ಕರಿಬೇಡ ಮಾವ ನಾಚಿಗೆ ಆಗತೈತೆ. ನೋಡಿ ಇದೆಲ್ಲ ಬಾಲ್ಕನಿ. ಇದು ಹೆಂಗಿದೆ ನೋಡಿ ಬಾಲ್ಕನಿ ಎಲ್ಲ. ಇವ್ರದೇ ಮನೆ ಇದು, ರೊಕ್ಕಪ್ಪನವ್ರ ಫ್ಯಾಮಿಲಿ, ಏಕ್ರಂಬಪ್ಪ ಶೆಟ್ಟಿ. ನೆಕ್ಸ್ಟ್ ಇವಾಗ ಅಡಿಗೆ ಮನೆಗೆ ಹೋಗನ್ರ ಬನ್ನಿ. ನೋಡ್ರಿ ಇವಾಗೆಲ್ಲ ಮಾಡ್ರನ್ ಕಿಚನ್ ನೋಡಿರ್ತೀರಾ, ಇಟಾಲಿಯನ್ ಸ್ಟೈಲ್, ಮಾರ್ಬಲ್ಸ್ ಎಲ್ಲ. ಇದು ಹಳೆ ಕಾಲದ ಸ್ಟೈಲ್ ನೋಡಿ. ಅವಾಗೆಲ್ಲ ಹಿಟ್ಟೆಲ್ಲ ರುಬ್ಬೋದು ಯಾವ ತರ ಐತಿ ನೋಡಿ. ಈ ತರ ಎಲ್ಲ ರುಬ್ತಾ ಇದ್ರೆ ಹಿಟ್ಟೆಲ್ಲ ಒಳ್ಳೆಲ್ಲ ಹಾಕ್ಬಿಟ್ಟು ಹಿಟ್ಟೆಲ್ಲ ರುಬ್ಬೋದು. ನೋಡಿ ಏನ್ ಹಾಕಿದ್ರೆ ತೋರ್ಸಲ್ಲಿ. ಕುಟ್ಟೋದು ಈ ತರ ಎಲ್ಲ. ಇವಾಗೆಲ್ಲ ಫ್ಲೋರ್ ಮೇಲೆ ಹೋಗ್ತಿರಲ್ಲ, ಮುಂಚೆ ಎಲ್ಲ ಈ ತರ ಎಲ್ಲ ಜೊತೆ ಕೂಡಿ 4-5 ಜನ ಸೇರಿ ಕುಟ್ತಾ ಇದ್ರು. ನೋಡಿ ಈ ಅಡಿಗೆ ಮನೆಯಲ್ಲೂ ಗವಾಕ್ಸಿ ಇದೆ, 2 ಗವಾಕ್ಸಿ. ಇದು ಒಂಥರ ಸನ್ ರೂಮ್ ತರ. ಇವಾಗ ಫ್ರಿಜ್ ಅಲ್ಲೆಲ್ಲ ನೀರ್ ಇಡ್ತಿರಲ್ಲ ನೀವು, ಕೋಲ್ಡ್ ವಾಟರ್ ಬೇಕು ಸಮ್ಮರ್ ಅಲ್ಲಿ ಅಂತ. ಇವಾಗಿನ ಕಾಲದಲ್ಲಿ ಬಟ್ಟೆ ಸುತ್ಬಿಟ್ಟು, ಹಳೆ ಕಾಲದಲ್ಲೆಲ್ಲ ಬಟ್ಟೆ ಸುತ್ಬಿಟ್ಟು ಅದ್ರಲ್ಲಿ ಮಣ್ಣು ಹಾಕ್ಬಿಟ್ಟು ಕೆಳಗಡೆ ಇಟ್ರೆ ಎಷ್ಟು ತಂಪಾಗ್ತವೆ ಅಂದ್ರೆ ಫ್ರಿಜ್ ಅಲ್ಕಿನೂ ತಂಪಾಗ್ತವೆ ಇವೆಲ್ಲ. ಅದು ಬಟ್ಟೆ ಹಾಕಿದ್ರೆ ನೀರು ಬಹಳ ತಂಪು ಮಾಡುತ್ತೆ ಅದು. ಬನ್ನಿ ನೆಕ್ಸ್ಟ್. ಇವಾಗ ನೋಡಿ ದೇವ್ರ ಮನೆಗೆ ಹೋಗೋಣ. ಇವಾಗಿನ ಕಾಲದಲ್ಲೆಲ್ಲ ದೇವ್ರ ಮನೆಯಲ್ಲಿ ಒಂದ್ ಫೋಟೋ ಇಟ್ಟಿರ್ತಾರೆ, ಯಾವ್ದೋ ಒಂದ್ ದೇವ್ರ ಫೋಟೋ ಇಟ್ಟಿರ್ತಾರೆ. ಆದ್ರೆ ಹಳೆ ಕಾಲದಲ್ಲಿ ನೋಡಿ, ನೀವು ನೋಡ್ಲಾರ್ದಂತ ಎಲ್ಲಾ ದೇವತೆಗಳು ಇರ್ತವೆ. ಈ ಯಾವ ದೇವತೆ ಫೋಟೋ ಇಲ್ಲ ಅಂತನೂ ಕಂಡಿಡಿಯಕ್ ಆಗದೇ ಇಲ್ಲ, ಅಷ್ಟು ಫೋಟೋಸ್ ಇದಾವೆ ನೋಡಿ. ಇಲ್ಲೆಲ್ಲ ಎಲ್ಲ ಸಣ್ಣ ಸಣ್ಣ ವಿಗ್ರಹಗಳೆಲ್ಲ ಇದಾವೆ, ಎಲ್ಲಾ ದೇವರು ಫೋಟೋಸ್ ಇದಾವೆ ಇಲ್ಲಿ. ಪ್ರತಿಯೊಂದು ದೇವತೆಗಳ ಫೋಟೋ ಇದಾವೆ ನೋಡಿ. ಯಾವ ದೇವ್ರು ಇಲ್ಲ ಅಂದ್ರೆ ನೀವು ಬೇಕಾದ್ರೆ ಕಮೆಂಟ್ ಮಾಡಿ. ಅದು ಬಸವಣ್ಣ, ಅದು ಈಶ್ವರ. ದಾನಗಳನ್ನೆಲ್ಲ ಪುಡಿ ಮಾಡಿಸ್ತಾ ಇದ್ರಲ್ವಾ, ಪೌಡರ್ ಆಗ್ತಾ ಇತ್ತಲ್ಲ, ಇಲ್ಲಿ ಎಲ್ಲ ದಾನಗಳು ಹಾಕಿ ಇವಾಗ ರೊಟೇಟ್ ಮಾಡಿದ್ರೆ ಎಲ್ಲ ಪುಡಿ ಬರುತ್ತೆ. ಇದಕ್ಕೆ ಬೀಸೆಕಲ್ಲು ಅಂತಾರೆ. ಯಾವಾಗ್ಲೂ ಬಹಳ 20-30 ಜನ ಇದ್ರೆ ಮನೇಲಿ ಇದನ್ನ ಯಾವಾಗ್ಲೂ ಬೀಸ್ತಾನೆ ಇರ್ತಾರೆ ಅವರು. ಇದಕ್ಕೇನಂತಾರೆ? ಭಾರಕಟ. ಅದಕ್ಕೇನಂತಾರಪ್ಪ? ಏನು ಬೀಜ ಏನು ಆಡ್ತಾ ಇದೀರಲ್ಲ? ಬನ್ನಿ.